ಅಥಣಿ ಪಟ್ಟಣದಲ್ಲಿ ವಾಹನ ಸವಾರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆದರೂ ತಾಲೂಕಾಡಳಿತ ತನಗೆ ಸಂಬಂಧವಿಲ್ಲವೆಂಬಂತೆ ನಿರ್ಲಕ್ಷ್ಯ ತೋರಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಜೇವರ್ಗಿ, ಸಂಕೇಶ್ವರ ಹಾಗೂ ಜತ್ತ, ಜಾಂಬೋಟಿ ರಾಜ್ಯ ಹೆದ್ದಾರಿಯಲ್ಲಿ ಟ್ರಾಫಿಕ್ನಿಂದ ಅಪಘಾತಗಳು ಹೆಚ್ಚಾಗ್ತಿವೆ. ರಸ್ತೆ ಅಕ್ಕಪಕ್ಕ ವ್ಯಾಪಾರಸ್ಥರು ಹಾಗೂ ಗೂಡಂಗಡಿ ನಿರ್ಮಿಸಿದ್ದು ರಸ್ತೆ ಬದಿಯಲ್ಲೇ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡುತ್ತಿರುವುದರಿಂದ ನಾಗರಿಕರಿಗೆ ಕಿರಿಕಿರಿ ಆಗ್ತಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗಳಿಗೆ ರೋಗಿಗಳನ್ನ ಸಾಗಿಸೋದಕ್ಕೆ ಆಂಬ್ಯುಲೆನ್ಸ್ ಡ್ರೈವರ್ಗಳು ಪರದಾಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಹಾಗೂ ವಯೋವೃದ್ಧರು ರಸ್ತೆ ದಾಟೋದಕ್ಕೆ ಗಂಟೆಗಟ್ಟಲೆ ಕಾಯಬೇಕಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಿಸ್ನಾಳ ಗ್ರಾಮದ ಬಳಿ ಕಲ್ಲಬಟ್ಟಿ ತಯಾರಿಕೆ ಅಡ್ಡೆ ಮೇಲೆ ದಾಳಿ ನಡೆಸಿರುವ ಅಬಕಾರಿ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೀಳಗಿ ವಲಯ ಅಬಕಾರಿ ಉಪ ನಿರೀಕ್ಷಕ ಚನ್ನಪ್ಪ ಗರಗ ನೇತೃತ್ವದಲ್ಲಿ ನಡೆದಂತ ದಾಳಿಯಲ್ಲಿ 4 ಅಲ್ಯೂಮಿನಿಯಂ ಹಂಡೆ ಹಾಗೂ 4 ಪ್ಲಾಸ್ಟಿಕ್ ಕೊಡಗಳು, 1 ರಬ್ಬರ್ ಟ್ಯೂಬ್ನಲ್ಲಿ ಸಂಗ್ರಹಿಸಲಾಗಿದ್ದಂತ 13,000 ರೂಪಾಯಿ ಮೌಲ್ಯದ 40 ಲೀಟರ್ ಕಳ್ಳಬಟ್ಟಿ, 200 ಲೀಟರ್ ಬೆಲ್ಲದ ಕೊಳೆಯನ್ನ ಜಪ್ತಿ ಮಾಡಿದ್ದಾರೆ.